ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಎಂಬ ಟಾಪಿಕ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಕಳೆದ 3-4 ದಿನಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಅದು ಸಂತ ಅಲೋಶಿಯಸ್ ಕಾಲೇಜ್ನಲ್ಲಿ ಉಪನ್ಯಾಸಕಿಯಾಗಿದ್ದ ಗ್ಲೋರಿಯಾ ರೋಡ್ರಿಗಸ್ ಎಂಬ 23 ವರ್ಷದ ಯುವತಿ ಅಲ್ಲೇ ಕಾಲೇಜಿನಲ್ಲೇ ಸಾವನ್ನಪ್ತಾಳೆ. ಅವರ ಸಾವಿಗೆ ನಿಖರವಾದ ಕಾರಣವೇನೆಂದರೆ ಇದು ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಆಗಿರುತ್ತೆ. ಹಾಗಾದರೆ ಏನಿದು ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಅಂತ ಕೇಳ್ಬೋದು. ಈ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಎಂದರೆ ತೀವ್ರವಾದ ಅಲರ್ಜಿಯ ಪ್ರಕ್ರಿಯೆ ಆಗಿರುತ್ತೆ. ಇದರಿಂದ ಜೀವಕ್ಕೆ ಅಪಾಯ ಬಂದು ಪ್ರಾಣವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಕೂಡ ಎದುರಾಗಬಹುದು. ನಾವು ಸೇವಿಸುವ ಆಹಾರದಲ್ಲಿ ಯಾವುದಾದ್ರೂ ಅಲರ್ಜಿ ಅಂಶ ಇದ್ದರೆ ಇದು ಬಹಳ ವೇಗವಾಗಿ ಹರಡಿ ದೇಹದ ವಿವಿಧ ಭಾಗಗಳ ಮೇಲೆ ಪರಿಣಾಮ ಬೀರಲು ಶುರುವಾಗುತ್ತದೆ. ಇದರದ್ದು ಲಕ್ಷಣಗಳು ಏನಂದರೆ ದೇಹ ಭಾಗ ಹಾಗೂ ಗಂಟಲಿನಲ್ಲಿ ಊದ್ಕೊಳ್ಳೋದು, ತುಟಿ ನಾಲಿಗೆ ಊದ್ಕೊಳ್ಳೋದು, ಹಾಗೆ ಇದೆಲ್ಲ ನಾಲಿಗೆ ಊದ್ಕೊಳ್ಳೋದ್ರಿಂದ ಉಸಿರಾಡೋಕ್ಕೆ ಸಮಸ್ಯೆ ಆಗುತ್ತೆ. ಉಸಿರಾಟಕ್ಕೆ ಸಮಸ್ಯೆ ಆದಾಗ ನಮಗೆ ತಲೆ ಸುತ್ತು ಬಂದು ಸಾವನ್ನಪ್ಪಬಹುದು. ಅದಲ್ಲದೆ ಸ್ಕಿನ್ ರ್ಯಾಷಸ್ ಎಲ್ಲ ಇರುತ್ತೆ. ಈ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಆಗಲು ಕಾರಣ ಏನು? ಸಾಮಾನ್ಯವಾಗಿ ಈ ಸ್ಥಿತಿಗೆ ಕೆಲವು ಔಷಧಿಗಳು ಕಾರಣವಾಗಿರುತ್ತೆ. ಅದರಲ್ಲಂತೂ ಮೈಕೈ ನೋವುದಾದರೂ ಆಗಲಿ, ಇಲ್ಲಾಂದರೆ ತಲೆನೋವುದು, ಇವೆಲ್ಲ ಪೇನ್ ಕಿಲ್ಲರ್ಸ್ಗಳು ತೆಗೆದುಕೊಂಡಾಗ ಕೆಲವೊಂದು ಸ್ವಲ್ಪ ರಿಯಾಕ್ಷನ್ಗಳು ಆಗುತ್ತೆ. ಅದಲ್ಲದೆ ಆ್ಯಂಟಿಬಯೋಟಿಕ್ ತೊಗೊಂಡ್ರೂ ರಿಯಾಕ್ಷನ್ ಆಗುತ್ತೆ. ಕೆಲವರಿಗೆ ಫುಡ್ ಅಲರ್ಜಿ ಆಗುತ್ತೆ. ಮುಖ್ಯವಾಗಿ ಮಂಗಳೂರು ಇನ್ಸಿಡೆನ್ಸಲ್ಲಿ ಉಪನ್ಯಾಸಕಿಗೆ ಆಗಿದ್ದು ಇದೆ ಫುಡ್ ಅಲರ್ಜಿ. ಫುಡ್ ಅಲರ್ಜಿಯಿಂದ ಯಾವ್ದ್ಯಾವ್ದು ಫುಡ್ ಅಲರ್ಜಿ ಆಗ್ಬೋದು ಅಂದರೆ ಶೇಂಗಾ. ತುಂಬ ಜನರಿಗೆ ಇದು ಕಡಲೆ ಬೀಜ ಅಂದರೆ ಆಗಲ್ಲ, ಇದರಿಂದ ತುಂಬ ಅಲರ್ಜಿಕ್ ಆಗಿ ಇರ್ತಾರೆ. ಈ ಕಡಲೆ ಬೀಜ, ಕಾಬೂಲ್ ಕಡಲೆ, ಸೀಗಡಿ ಅಂತ ಚಿಕನ್ ಇಲ್ಲ ಮಟನ್ ಆಹಾರವನ್ನು ಸೇವಿಸಿದ್ರೆ ಅವ್ರಿಗೆ ಅಲರ್ಜಿ ಆಗೋಂಥ ಚಾನ್ಸಸ್ ಕೂಡ ಇದೆ. ಇತ್ಯಾದಿ ಆಹಾರಗಳನ್ನ ಯಾವಾಗ ಸೇವನೆ ಮಾಡ್ತಾರೋ ಅವ್ರಿಗೆ ಆಗಲ್ಲ, ಅದು ರಿಯಾಕ್ಟ್ ಆಗಿಬಿಡುತ್ತೆ. ಆಗ ಅಲರ್ಜಿ ಬಂದು ನವೆ ಎಲ್ಲ ಆಗುತ್ತೆ. ಅದಲ್ಲದೆ ಚಿಕ್ಕ ಮಕ್ಕಳಿಗೆ ಹಾಲು ಇಲ್ಲಾಂದರೆ ಒಣ ಹಣ್ಣುಗಳನ್ನು ಕೊಟ್ಟರೆ ಈ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಉಂಟಾಗ್ಬೋದು. ಇದನ್ನು ಅಲರ್ಜಿ ಸ್ಪೆಷಲಿಸ್ಟ್ ಬಳಿ ತೋರಿಸಿದಾಗ ಅವರು ನಿಮಗೆ ಬೇಕಾಗಿರುವಂಥ ಸೂಚನೆಗಳನ್ನ ಕೊಡ್ತಾರೆ. ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಈಗ ನಿಮಗೆ ಕೆಲವು ಔಷಧಿಗಳು ಕೂಡ ಸಿಗುತ್ತೆ, ಆದರೆ ಅದಕ್ಕೆ ಕರೆಕ್ಟ್ ಟೈಮಾಗಿ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಹಾಗಾಗಿ ಈ ಕಾಯಿಲೆ ಬಗ್ಗೆ ಫಸ್ಟ್ ನಾವು ಅರಿತ್ಕೋಬೇಕು. ಆಮೇಲೆ ಅದನ್ನ ಗುರುತಿಸಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು. ಆಮೇಲೆ ಈ ಕಾಯಿಲೆಯಿಂದ ನಾವಾಗ ದೂರವಿರ್ಬೋದು. ಆಮೇಲೆ ಯಾವುದೇ ಅಪಾಯ ಕೂಡ ನಮಗೆ ಉಂಟು ಆಗಲ್ಲ. ಮತ್ತು ಪ್ರಾಣವನ್ನು ಕೂಡ ಅಪಾಯದಿಂದ ನಾವು ದೂರದಿಂದ ಸರಿಬಹುದು. ಹಾಗೆ ನಾವು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಔಷಧಿಗಳನ್ನು ಪಡ್ಕೊಂಡು ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.